There are three options here. Now you have to raise the hands. ನಾಚಿಕೆ ಸೊಪ್ಪು ಬಿಟ್ಟು ಕೈ ಎತ್ತಬೇಕು. ತಪ್ಪಾದ್ರೆ ತಪ್ಪಾಗಲಿ, ತೊಂದರೆ ಇಲ್ಲ. How many of you think that the energy of the photon remains the same? Raise your hands. ಮೊದಲು ಫೋಟಾನ್ ಬಂದು ಆಮೇಲೆ ಹೊಡೆದ ಮೇಲೂ ಇದು ಡ್ಯಾಶ್ ಹೊಡೆದ ಮೇಲೂ ಅಷ್ಟೇ ಉಳಿಯುತ್ತೆ ಅಂತ ಯಾರು ಹತ್ತಿರ ಕೈ ಎತ್ತಿ ನೋಡೋಣ? ಯಾರು ಇಲ್ಲ. ಓಕೆ. How many of you think the energy decreases? ಕೈ ಎತ್ತಿ. Some of you, yeah, 10 ಜನ. And how many of you think it increases? ಕೈ ಎತ್ತಿ ನೋಡೋಣ. Again, another 5-10 of you. ಹುಡುಗರೆಲ್ಲ either you don't know or you don't want to raise. ಸೊಕ್ಕೋ ನಾಚಿಕೆನೋ? ಯೋಚನೆ ಮಾಡ್ಕೊಳ್ಳಿ. why you are not raising your hand? ಸೊಕ್ಕೋ ನಾಚಿಕೆನೋ ಅಥವಾ ಅಜ್ಞಾನನೋ? ಏನೋ ಒಂದು ಟ್ರೈ ಮಾಡಿ ಸರ್. ಟ್ರೈ ಮಾಡಿ. It doesn't matter. You don't have to be right in life. You have to try. ತಪ್ಪು ಮಾಡೋದು ತಪ್ಪಲ್ಲ, ಪ್ರಯತ್ನ ಮಾಡೋದಂತಿರೋದು ತಪ್ಪು. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ತಪ್ಪು ಮಾಡೋದು ತಪ್ಪಲ್ಲ. ಯಾರು ತಪ್ಪು ಮಾಡ್ತಾರೋ ಅವರೇ ಬೆಳೆಯೋದು ಲೈಫಲ್ಲಿ, ರೈಟ್? ಯಾರು ತಪ್ಪು ಮಾಡಲ್ಲೋ ಅವ್ರು ಏನು ಮಾಡಿರಲ್ಲ ಕೆಲಸ. ಏನು ಕೆಲಸ ಮಾಡಲಿದ್ದವ್ರು ತಪ್ಪು ಮಾಡಲ್ಲ ಅಷ್ಟೇ. ಯಾರು ಕೆಲಸ ಮಾಡ್ತಾರೋ ಅವರು ತಪ್ಪು ಮಾಡೇ ಮಾಡ್ತಾರೆ. ಆ ತಪ್ಪು ಮಾಡಿದ್ರಿಂದ ಕಲಿತಾರೆ. ಆದ್ರಿಂದ ಇನ್ನೊಂದ್ಸತಿ ಕೈ ಎತ್ತಿ. How many of you think that the energy of the photon will not change? Please raise your hands. ಧೈರ್ಯದಿಂದ ಎತ್ತಿ, ಕೈ ಏನಾಗಲ್ಲ. ಕಮ ಎತ್ತಿ. ಅದಕ್ಕೆ ಮೂರರಲ್ಲಿ ಒಂದು ಕೆತ್ತಬೇಕು. All of you ಮೂರರಲ್ಲಿ ಒಂದು ಕೆತ್ತಲೇಬೇಕು ಕೈ. Okay. How many of you think energy of the photon will not change? Will not change. Very good. How many of you think energy of the photon will increase? Increase. Very good. And how many of you think it will decrease? Wonderful. Very nice. Thank you all of you to give your opinions. Okay. Now let's see what will happen. So ಇದಕ್ಕೆ ನಾನು ಮಾಡ್ತೀನಿ. ಓಕೆ, ಒಂದು ಸ್ವಲ್ಪ ಆ ಕಡೆ ಇರಿ. ಈಗ ಅಬ್ಸರ್ವ್ ಮಾಡಿ, ಕೇರ್ಫುಲಿ ಅಬ್ಸರ್ವ್ ಮಾಡಿ. ನೀವು ವೈಬ್ರೇಟ್ ಮಾಡ್ತಾ ಇದ್ದೀರಿ. ರೈಟ್. ಯಾಕಪ್ಪ ಕುಡಿದು ಬಂದೆ? Yeah, continue to do it. So you ನೋಡಿ, I am going like this. See, okay? Yeah, one team ಮಾಡ್ತಾ ಇದ್ದಾರೆ. Okay, you see here, observe this very carefully. Now, when I hit ಅಂತ ಯೋಚನೆ ಮಾಡಿ. In which position of him I hit? ಯೋಚನೆ ಮಾಡಿ. ಮಾಡ್ತಾ ಇದ್ದೀನಿ, ನೋಡ್ಬೇಡ. ಹೌದಾ? ಒಂದು. ಇನ್ನೊಂದು ಅಬ್ಸರ್ವ್ ಮಾಡಿ. Different. How it is different. Now, ಮಾಡ್ತಾ ಇದ್ದೀನಿ. ಹಿಂಗೆ ಏನು ಅಬ್ಸರ್ವ್ ಮಾಡಿದ್ರಿ? ಅಫ್ಕೋರ್ಸ್ ಐ ಡೋಂಟ್ ಹ್ಯಾವ್ ಟೈಮ್, ಸೊ ಬಟ್ ಜಸ್ಟ್ ಥಿಂಕ್ ಇನ್ 5 seconds. ಅಬ್ಸರ್ವ್. ಒಂದು ಸರ್ತಿ ನಾನು ಡ್ಯಾಶ್ ಮಾಡಿದಾಗ he was coming this side. ಒಂದು ಸರ್ತಿ ಡ್ಯಾಶ್ ಮಾಡಿದಾಗ he was going this side. So now tell me what will happen to the energy of the photon? Okay, ಈ ಕಡೆ ಬಂದಾಗ ಹೊಡೆದ್ರೆ ಏನಾಗುತ್ತೆ? ಎನರ್ಜಿ ಕಮ್ಮಿ ಆಗುತ್ತೆ ಅಲ್ವಾ? ಈ ಕಡೆ ಹೊಡೆದಾಗ ಜಾಸ್ತಿ ಆಗುತ್ತೆ, ರೈಟ್? ಜಾಸ್ತಿ ಆಗುತ್ತೆ ಅಲ್ವಾ? So that is what it is. The inelastic scattering of light, where the energy of the photon both increases and decreases because the molecule is vibrating, is nothing but Raman effect. ಅರ್ಥಾಯ್ತಾ? ವೈಬ್ರೇಟ್ ಆಗಿದ್ರಿಂದ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಫ್ಕೋರ್ಸ್ ಒಂದು ರ್ಯಾಲೆ ಸ್ಕ್ಯಾಟರಿಂಗ್ ಇದ್ದೇ ಇರುತ್ತೆ, ವಿಚ್ ಡಸಂಟ್ ಚೇಂಜ್ ಎನರ್ಜಿ. ಬಟ್ ಇವೆರಡು ಬರೋದ್ರಿಂದ ಸ್ಟೋಕ್ಸ್ ಅಂಡ್ ಆಂಟಿ ಸ್ಟೋಕ್ಸ್ ಅಂತ ಕರಿತೀವಿ. ಎರಡು ಈಕ್ವೇಷನ್, ಇವೆರಡು ರೆಸ್ಪಾನ್ಸ್ಗೆ. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಮೊಮೆಂಟಮ್ ಟ್ರಾನ್ಸ್ಫರ್, ಆ ಥರ ಯೋಚನೆ ಮಾಡಬೇಡಿ, ಬಟ್ ಸಮಥಿಂಗ್ ಲೈಕ್ ದಟ್. ವೆನ್ ಯು ಸ್ಟಾರ್ಟ್ ರೀಡಿಂಗ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇನ್ವಾಲ್ವ್ಸ್. ಸೊ ಯು ವಿಲ್ ಸಿ ದ್ಯಾಟ್ ಇಷ್ಟೇ. ಸಿ ವಿ ರಾಮನ್ ನೊಬೆಲ್ ಪ್ರೈಸ್ ಕೊಟ್ಟರು. ಅಲ್ಗಾಡ್ತಾ ಇದ್ರೆ ಓಕೆ ಎನರ್ಜಿ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಕ್ಕೆ ನೊಬೆಲ್ ಪ್ರೈಸ್ ಕೊಟ್ಟೆ. ನೋಡಿ ಎಷ್ಟು ಈಸಿ ಅಲ್ವಾ ನೊಬೆಲ್ ಪ್ರೈಸ್ ತಗೊಳ್ಳೋದು? ಓಕೆ, ಆಲ್ ಆಫ್ ಯು ಶುಡ್ ಟಾರ್ಗೆಟ್ ಟು ಗೆಟ್ ಅ ನೊಬೆಲ್ ಪ್ರೈಸ್. ದಿನ ಮನೇಲಿ ಹೋಗಿ ಅವ್ರು ಅಲ್ಲಾಡ್ಸ್ರಿ, ಇವ್ರು ಅಲ್ಲಾಡ್ಸ್ರಿ, ಹೊಡಿರಿ ಹೊಡಿರಿ, ಏನೇನೋ ಮಾಡಿ ಇವತ್ತಿಂದ. ಓಕೆ, ಥ್ಯಾಂಕ್ ಯು ಮಿಸ್ಟರ್ ಸಿ ವಿ ರಾಮನ್ and another future Nobel laureate. Thank you all very much for participating. Right. So like that, we can go on finding stories about science. There was a knowledge, then there came a new knowledge, and these people connected knowledge. Okay, like that. Just in the time is there. In 19 seconds. Yeah. I hear the question again. One ನಿಮಿಷ. ನೋಡಿ, 5 ನಿಮಿಷ ಜಾಸ್ತಿ. ಯಾವ್ದಕ್ಕೆ ಜಾಸ್ತಿ ಆಗಿದೆ? ನೀವು ಮಧ್ಯೆ 10 ನಿಮಿಷ ಮಲಗಿದ್ರಿ. ಓಕೆ, ಇನ್ನು ಹಿಂದೋಗಿ. ಓಕೆ, ನಾವು I'll come to that. ಪೂರ್ತಿ ದಿನ ಬರಬೇಕು ಅಲ್ವಾ? That's a good way of telling ಸಾಕೋಗ್ರಿ ಅಂತ. Okay, now you see here, this is a homework for you. ಇದೇ ಲಾಜಿಕ್ ಇಂದ you have to tell me why is the sky blue in the daytime and in the evening why is it red?
ಇದು ನಿಮ್ಮ ಹೋಮ್ವರ್ಕ್ ಇದೆ. ಆಮೇಲೆ ಅಷ್ಟೇ ಅಲ್ಲ, ನಾವು ಯಾಕೆ ಡೇಂಜರ್ ಅಂತ ಯೂಸ್ ಮಾಡಿದಾಗ ರೆಡ್ ಲೈಟ್ ಯೂಸ್ ಮಾಡ್ತೀವಿ, ರೈಟ್? ಇದು ಇಂಪಾರ್ಟೆಂಟ್. ದಿಸ್ ಬೇಸ್ಡ್ ಆನ್ ದ ಸೈನ್ಸ್ ಬಿಹೈಂಡ್ ಇಟ್. ಒಂದ್ಸತಿ ಮಾವೋ ಸಿಂಗ್ ಅಂತ ಪ್ರೆಸಿಡೆಂಟ್ ಬಂದಿದ್ದ, ಚೈನಾ ಪ್ರೆಸಿಡೆಂಟ್. ಅವನು ಈ ಸೈಡ್, ಐ ಡೋಂಟ್ ವಾಂಟ್ ಟು ಫಾಲೋ ವೆಸ್ಟರ್ನ್ ಸೈನ್ಸ್, ದೇ ಆರ್ ಆಲ್ ವಿ ವಾಂಟ್ ಟು ಡೂ ಅವರ್ ಓನ್ ಚೈನೀಸ್ ಸೈನ್ಸ್. ನಮ್ಮನ್ನು ಕೆಲವರು ಶುರು ಮಾಡಿದಾರಲ್ಲ, ಅದೆಲ್ಲ ವೆಸ್ಟರ್ನ್ ಕಾಪಿ ಮಾಡೋದು ಅದೆಲ್ಲ. ಹಂಗೆ ಅವನೇನಂದ ಬೇಡ, ನಾವು ಅವ್ನ ಮಾತು ಕೇಳೋಣ, ನಾವು ಗ್ರೀನ್ ಅನ್ನ ಸ್ಟಾಪ್ ಮಾಡೋಣ, ರೆಡ್ಗೆ ಗೋ, ಲೆಟ್ಸ್ ಡೂ ಇಟ್ ಅಂತ. ಹಿ ಚೇಂಜಸ್ ಆಲ್ ದ ಟ್ರಾಫಿಕ್ ಲೈಟ್ಸ್. ಸೈಂಟಿಸ್ಟ್ ಹೇಳಕ್ ಹೋಗ್ತಾರೆ ಅವ್ರಿಗೆ, ಹೀಗೆಲ್ಲಪ್ಪ ಅಲ್ಲ, ಮಾತು ಕೇಳಲ್ಲ ಅವ್ನು. ಓಕೆ, ನಾನು ಹೇಳ್ದಂಗೆ ಮಾಡಿ ಅಂತ ಹೇಳ್ತಾನೆ. ಗ್ರೀನ್ ಶುಡ್ ಗೋ ಅಂಡ್ green should stop and red should go. When there is huge winter, when there is lot of fog, too many accidents happen. ಯಾಕೆ ಇರ್ಬೋದು ಗೊತ್ತಾಯ್ತಲ್ಲ? Because red scattering coefficient is very fast, so it travels long distance. Right? The green and the blue have very short distances. ಆದ್ದರಿಂದ red is always used for a symbol of danger, so that it is visible from very far away. Okay, so this is science basis. It is not the question of India, China, namdu alla. Important is scientific irbeku. Whatever we think, it is very important. Okay, question sir kelidru. Okay, next mundogi. So this was Raman. This was a water molecule, different kinds of vibrational modes on the water, and then this was the instrument, 160 rupees instrument. 160 ರೂಪಾಯಿನ instrument ಅಲ್ಲಿ he found out, he got a Nobel Prize. ಸೊ ನೀವು 300 ರೂಪಾಯಿ ಖರ್ಚು ಮಾಡಿದ್ರೆ 2 Nobel Prize ಬರುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸೊ ಖರ್ಚು ಮಾಡೋದು ಇಂಪಾರ್ಟೆಂಟ್. ಈಗ ನಾವೆಲ್ಲ ನಮ್ಮ ಟೀಚರ್ಸ್ ಹೆಂಗಿರ್ತಾರೆ ಅಂದರೆ ಅವ್ರು ಕೇಳಬೇಕು, ಸರ್ ಯಾಕೆ ನೀವು ರಿಸರ್ಚ್ ಮಾಡ್ತಾ ಇಲ್ಲ ಅಂದ್ರೆ ಫೆಸಿಲಿಟಿನೇ ಇಲ್ಲ ಸರ್ ಅಂತ. ಅದಕ್ಕೆ ಭಾಳ ನಮ್ಮ CNR ಹತ್ರ ಒಬ್ರು ಬಂದಿದ್ರು, ಒಬ್ಬ ಸೈಂಟಿಸ್ಟ್ ಬಂದಿದ್ರು, ನಾರ್ವೆಯಿಂದ ಬಂದಿದ್ರು. ಅವರು, ನಾನು ಅವ್ರ ಜೊತೆಗೆ ಇದ್ದೆ ಅವಾಗ. ಅವ್ರು ಭಾಳ ಹೊತ್ತೆಲ್ಲ ಮಾತಾಡೋರು, ಫ್ರೆಂಡ್ಸ್ ಎಲ್ಲ ಮುಗಿದ್ಮೇಲೆ ಅವ್ರು ಎದ್ದು ಹೋಗ್ಬೇಕಾದ್ರೆ ಅವರು CNRಗೆ ಹೇಳಿದರು, CNR ಅವ್ರಿಗೆ ಹೇಳಿದರು, ಸರ್ ಐ ಮೀನ್ ರಾಮ್ ಅವರೆಲ್ಲ ಫ್ರೆಂಡ್ಸ್ ಎಲ್ಲ ರಾಮ್ ಅಂತ ಕರೀತಾರೆ ಅವ್ರಿಗೆ. ಏ ರಾಮ್, ಐ ಡೋಂಟ್ ಸಿ ಎನಿ ಸಿಸ್ಟಮ್ ಇನ್ ಯುವರ್ ಆಫೀಸ್ ಅಂತ. ಅಲ್ಲಿ ಅವ್ರ ಆಫೀಸಲ್ಲಿ ಒಂದು ಕಂಪ್ಯೂಟರ್ ಇಲ್ಲ, ಒಂದು ಮೊಬೈಲ್ ಫೋನ್ ಇಲ್ಲ, ಒಂದು ಲ್ಯಾಪ್ಟಾಪ್ ಇಲ್ಲ, ಎಂಥದ್ದು ಇಲ್ಲ CNR ಆಫೀಸಲ್ಲಿ. ಓಕೆ, ಅದಕ್ಕೆ ಐ ಡೋಂಟ್ ಸಿ ಎನಿಥಿಂಗ್ ಲೈಕ್ ದಿಸ್ ಅಂತ CNRಗೆ ಹೇಳಿದರು. ಅದಕ್ಕೆ ಅವರು ಮುಂದೆ CNR ಅವ್ರು ಚೆನ್ನಾಗಿ ಹೇಳಿದ್ರು, ಅವರಿಗೆ ಕರೆದು ಹೇಳಿದರು, ಯಾ ಐ ಹ್ಯಾವ್ ಅ ಬ್ರೈನ್ ಅಂತ. ಅದಕ್ಕೆ the facilities come afterwards. First you have to get ideas, you have to get thoughts and ideas. The facilities follow after that. Okay, very important for all us to think. That's why thinkaholics, no alcoholics, no workaholics, become thinkaholics. This is the message I want to give. Okay, so idana next slide. Adella of course ಆಮೇಲೆ ರಾಮನ್ ಎಫೆಕ್ಟ್ ಲೇಸರ್ ಬಂತು. ರಾಮನಿಂದ ಲೇಸರ್ ಗೊತ್ತಾಗಲಿಲ್ಲ, ಬಟ್ ಲೇಸರ್ ಬಂತು. ಆಮೇಲೆ ಸರ್ಫೇಸ್ ಎನ್ಹಾನ್ಸ್ ರಾಮನ್ ಸ್ಪೆಕ್ಟ್ರೋಸ್ಕೋಪಿ ಅಂತ ಬಂದಿದೆ. ಎಲ್ಲ ಬಂದಾಗ ಬೇರೆ ನೆಕ್ಸ್ಟ್. ಓಕೆ, ಅದ್ಭುತ. ಈಗ ಸರ್ ಒಂದು ಕ್ವೆಶ್ಚನ್ ಕೇಳಿದ್ರು, ಅದು ನಿಮಗೆ ಹೋಮ್ವರ್ಕ್. ಈಗ ವೈ ಇಸ್ ದ ಸಿ ವಾಟರ್ ಬ್ಲೂ ಅಂತ ನೀವೇ ಯೋಚನೆ ಮಾಡಬೇಕು. ಬೇಸ್ಡ್ ಆನ್ ದಿಸ್ ವಾಟ್ ಎವರ್ ಐ ಸೆಡ್. ಓಕೆ, ವೈಬ್ರೇಷನ್ಸ್, ಡಿಫ್ರೆಂಟ್ ಕೈಂಡ್ಸ್ ಆಫ್ ವೈಬ್ರೇಷನ್ಸ್, ವಾಟರ್ ಮಾಲಿಕ್ಯೂಲ್ಸ್ ಈ ತರ ನೋಡ್ಕೊಳ್ಳಿ, ಈ ತರ ವೈಬ್ರೇಟ್ ಆಗ್ತಾ ಇರುತ್ತೆ. ವಾಟ್ ಆರ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ ವೈಬ್ರೇಷನ್? ವಿ ಕಾಲ್ ದಿಸ್ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಓದ್ತೀವಲ್ಲ, ಡಿಗ್ರೀಸ್ ಆಫ್ ಫ್ರೀಡಮ್. ಅದು ಮಾಡಿದ್ರಿಂದ ಲೈಟ್ ಹೆಂಗ್ ಸ್ಕ್ಯಾಟರ್ ಆಗುತ್ತೆ, ಏನಾಗುತ್ತೆ, ಇದೆಲ್ಲ ಯೋಚನೆ ಮಾಡಿ ಇವು ಹೇಳುತ್ತೆ. ನನ್ನ ಇಮೇಲ್ ID smsprasad8@gmail.com. ಅಲ್ಲಿಗೆ ದಯವಿಟ್ಟು ಇದನ್ನು ಯೋಚನೆ ಮಾಡಿ, ಫ್ರೆಂಡ್ಸ್ ಜೊತೆ ಮಾತಾಡಿ, ಚಾಟ್ GPT ಮಾಡಿ, ಏನಾದ್ರು ಮಾಡಿ, ಬಟ್ ನಂಗೆ ಉತ್ತರ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಯು. ಪ್ಲೀಸ್ ರೈಟ್ ದಿಸ್. ಓಕೆ, ನಾವು ಐ ಥಿಂಕ್ ಐ ವಿಲ್ ಸ್ಟಾಪ್ ಹಿಯರ್. ಮುಂದೆ ಹೋಗಿ ನೆಕ್ಸ್ಟ್. ಹಿಂಗೆ ನನ್ನ ದೊಡ್ಡ ಕಥೆ ಇದೆ. ಓಕೆ, ಅದು ಸರ್ ಹೇಳೋದಕ್ಕೆ ಒಂದು ದಿವಸನೇ ಬೇಕಾಗುತ್ತೆ. ಬಟ್ ಇದು ದಿಸ್ ಇಸ್ ಸಂಬಡಿ ಲೈಟ್ ಅನ್ನ ಪರ್ಸನ್ ಹೂ ಬೆಂಟ್ ಲೈಟ್. Okay, means found out what is called as fiber optics. Narendra Singh Kapani anta, he invented this. Then how do birds fly? Just Bernoulli's theorem, and how his science led to beautiful planes flying. I'm sure K.R. Srinivasan is there, fluid mechanics expert. How they connect it, adu adbhutavagide. Okay, ಆಮೇಲೆ ಕ್ರಿಕೆಟ್ ಸ್ವಿಂಗ್ ಆಗುತ್ತಲ್ಲ ಬಾಲ್, ಅದು ಒಂದು ಸೈಡ್ ರಫ್ ಇಡ್ತಾರೆ, ಒಂದು ಸೈಡ್ ಶೈನಿಂಗ್ ಇಡ್ತಾರೆ, ಅದರಿಂದ ಬಾಲ್ ಹೆಂಗ್ ಸ್ವಿಂಗ್ ಆಗುತ್ತೆ. ಆಲ್ ಡಿಪೆಂಡ್ಸ್ ಆನ್ Bernoulli's theorem. ಸೊ ಇದನ್ನೆಲ್ಲ ಸ್ಟಾರ್ಟ್ ಥಿಂಕಿಂಗ್. ದೆನ್ ದಿಸ್ ಪರ್ಸನ್ ಆಸ್ಕ್ಡ್, ಏನಂತಂದ್ರೆ ಅವನಿಗೆ ರಾಜ ಹೇಳ್ದ, ನನ್ನ ಕಿರೀಟದಲ್ಲಿ 30 ಯಾರೋ ನಮ್ಮ ಗೋಲ್ಡ್ ಸ್ಮಿತ್ ಕಾಪರ್ ಮಿಕ್ಸ್ ಮಾಡಿಬಿಟ್ಟಿದ್ದಾನೆ, ಅದನ್ನ ಹುಡ್ಕೊಟ್ಟು ನನಗೆ. ಆಗಿನ ಕಾಲದಲ್ಲಿ ಯಾವಾಗ 300 ವರ್ಷ ಬಿಫೋರ್ ಕ್ರೈಸ್ಟ್, ಅವಾಗ ಅವನಿಗೆ ಹೇಳ್ತಾರೆ ಕಂಡಿದ್ದು. ಅವಾಗ ಏನೋ ಸ್ಪೆಕ್ಟ್ರೋಮೀಟರ್ ಇಲ್ಲ, ಏನೂ ಇಲ್ಲ. ಹೆಂಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗ ಆಲ್ವೇಸ್ ಥಿಂಕಿಂಗ್ ಮಾಡಿ ಏನ್ ಮಾಡ್ದ, ನಮ್ಮಂಗೆ ಅವನು ಒಂದ್ಸತಿ ಈ ತರ ಸ್ನಾನಕ್ಕೆ ಹೋದಾಗ ಹೊರಗೆ ಬಂದ ತಕ್ಷಣ ಸ್ಟೆಪ್ ಒಳಗೆ ಇಳಿದ ತಕ್ಷಣ ನೀರು ಹೊರಗೆ ಚಲ್ತು. ದ್ಯಾಟ್ ಮೇಡ್ ಹಿಮ್ ಥಿಂಕಿಂಗ್, ನೀರು ಚಲ್ತು ಅಲ್ವಾ. ನಾವು ಈ ಸರ್ತಿ ಇದೇ ತರ
ತಪ್ಪಲ್ಲಿ ಹೋಗಿರ್ತೀವಿ ಅಥವಾ ಸ್ನಾನ ಮಾಡಿರ್ತೀವಿ ಅಥವಾ ಏನೋ ಒಂದು ಈ ಥರ ಮಾಡಿರ್ತೀವಿ. ಬಟ್ ನಮ್ಗೆ ಯೋಚನೆ ಇರುತ್ತೆ ಆ ರೇಖಾ ಈ ರೇಖಾ ಸುರೇಖಾ ಅವನು ಹೇಳಿದ್ದು ಯುರೇಖಾ, ರೈಟ್? ಐ ಫೌಂಡ್ ಇಟ್ ಅಂತ ಹೇಳಿ, ಬಿಕಾಸ್ ಯು ಆರ್ ಥಿಂಕಿಂಗ್ ಅಬೌಟ್ ಇಟ್ ಆಲ್ ದ ಟೈಮ್. ಸೊ ನೀವು ಯಾವ್ದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರೋ ಅದರಲ್ಲಿ ನೀವು ಸಕ್ಸೀಡ್ ಆಗ್ತೀರಾ ಲೈಫಲ್ಲಿ. ಅಷ್ಟೇ ಇರೋದಲ್ಲ, ನೀವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಸುರೇಖಾ ಬಗ್ಗೆ ಯೋಚನೆ ಮಾಡಿದ್ರೆ ಸುರೇಖಾ ಆಗ್ತೀರಾ, ಓಕೆ? ಬಟ್ ಯುರೇಖಾ ಆದ್ರೆ ನೀವು ಯುರೇಖಾ ಸೈಂಟಿಸ್ಟ್ ಆಗ್ತೀರಾ. ಸೊ ಸ್ಟಾರ್ಟ್ ಡಿಸೈಡಿಂಗ್ ವಾಟ್ ಯು ವಾಂಟ್ ಟು ಲರ್ನ್. ಸೊ ಈ ತರ ಎಲ್ಲ ಸ್ಟೋರೀಸ್, ಮೆನಿ ಸ್ಟೋರೀಸ್ ಆರ್ ದೇರ್. ಐ ವಿಲ್ ನಾಟ್ ಗೋ ಇಂಟು ದಟ್. ಓಕೆ, ರೈಟ್. Okay, I think I will stop here. A lot of beautiful things have happened in science because there is one knowledge and another knowledge, and combining knowledge is the way scientists have discovered simply invented. My talk is that. Oh, you continue that. Okay, very nice. That I co-coordinate. So I'll start doing that. So friends, iste ನನ್ನ ರಿಕ್ವೆಸ್ಟ್, ಎಕ್ಸಾಮಲ್ಲಿ ಫೇಲ್ ಮಾಡಿದ್ರೆ ಏನು ಚಿಂತೆ ಮಾಡಬೇಡಿ. ಫೇಲ್ ಆದರೆ, ಮಾರ್ಕ್ಸ್ ಬರಲಿಲ್ಲ ಅಂದರೆ ಏನು ಚಿಂತೆ ಮಾಡಬೇಡಿ. ನೀವು ಎಷ್ಟು ಫೇಲ್ ಆಗ್ತಿರೋ ಅಷ್ಟು ಜಾಣರಾಗ್ತೀರಿ ನೀವು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಸರಿ, ಓಕೆ. ಸರಿ, ಬಟ್ ಆ ಫೇಲ್ ಆದ ಟೈಮಲ್ಲಿ ನೀವು ಏನು ಯೋಚನೆ ಮಾಡ್ತಿರಲ್ಲ ಅದು ಇಂಪಾರ್ಟೆಂಟ್ ಆಗ್ತದೆ, ರೈಟ್? ಅಫ್ಕೋರ್ಸ್ ನೀವು ಓದ್ತಾನೂ ನೀವು ಯೋಚನೆ ಮಾಡಿದರೆ ವಂಡರ್ಫುಲ್, ನಥಿಂಗ್ ಲೈಕ್ ಇಟ್. ಬಟ್ ಡೋಂಟ್ ವರಿ ಅಬೌಟ್ ಇಟ್. ಐ ಫೀಲ್ ವೆರಿ ಬ್ಯಾಡ್ ವೆನ್ ಚಿಲ್ಡ್ರನ್ of your age, I'm sorry, I have the right to call you children because ನಾನು ದುರ್ಗಾಗಿದ್ದೀನಿ, ನೀವೆಲ್ಲ you are all grown ups, I know that. But when people exam pass ಆಗಲಿಲ್ಲ ಅಂದ್ರೆ they commit suicide, right? Girlfriend ಕೈ ಕೊಟ್ಟು boyfriend ಕೈ ಕೊಟ್ಟ ಅಂತ commit suicide. Why? Another exam will come, another boyfriend will come,